ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ಭೀಮಾ ಚಿತ್ರದ ರಿವ್ಯೂ ಜೊತೆಗೆ ಬಂದಿದ್ದೇನೆ. ಈ ಫಿಲಮ್ ಈಗ OTTಲಿ ಕೂಡ ಅವೈಲೇಬಲ್ ಇದೆ. ಅಮೆಝಾನ್ ಪ್ರೈಮಲ್ಲಿ ನೀವು ಈ ಚಿತ್ರನ ನೋಡ್ಬೋದು. ಈ ಫಿಲಮ್ಮಿನ ಹೀರೋ ಬಂದ್ಬಿಟ್ಟು ದುನಿಯಾ ವಿಜಯ್ ಅವರು. ಅವರೇ ಈ ಚಿತ್ರದ ನಿರ್ದೇಶಕರು ಕೂಡ ಆಗಿರ್ತಾರೆ. ಈ ಚಿತ್ರದ ಮ್ಯೂಸಿಕ್ ಚರಣ್ ರಾಜ್ ಅವರು ಕೊಟ್ಟಿದ್ದಾರೆ. ಚಿತ್ರದ ಮ್ಯೂಸಿಕ್ ತುಂಬ ಹಿಟ್ ಆಗಿದೆ. ಕೆಲವೊಂದು ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ. ಸಾಂಗ್ಸ್ ಅಂತೂ ತುಂಬ ಹಿಟ್ ಆದಮೇಲೆ ಈ ಸಿನಿಮಾದ ಮೇಲೆ ತುಂಬ ಕ್ಯೂರಿಯಾಸಿಟಿ ಇತ್ತು, ಹೇಗಿದೆ ಈ ಸಿನಿಮಾ ನೋಡೋಣ ಅಂತ ನಾನು ಕೂಡ ನೋಡಿದೆ. ಈ ಸಿನಿಮಾ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ, ತುಂಬ ಚೆನ್ನಾಗಿದೆ. ದುನಿಯಾ ವಿಜಯ್ ಅಂದಮೇಲೆ ಆ್ಯಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಹಾಗೆ ಈ ಚಿತ್ರದಲ್ಲಿ ಒಂದು ಮೇಯ್ನ್ ಥೀಮ್ ಇದೆ. ಅದೇನೆಂದರೆ, ಈಗ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಕಾಲೇಜ್ ಹುಡುಗರು ಮತ್ತು ಈ ರೀತಿ ಕೆಲವೊಂದು ಬೆಂಗಳೂರಿನಲ್ಲಿ ತುಂಬ ಏರಿಯಾಗಳಲ್ಲಿ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳು ಡ್ರಗ್ಸ್ ತೊಗೊಂಡು ತಮ್ಮ ಲೈಫನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿ ಮಾಡ್ಕೋಬಾರ್ದು. ಮತ್ತು ಕೆಲವೊಂದು ಮೆಡಿಕಲಲ್ಲಿ ಕೂಡ ಅದು ಯಾವುದೋ ಒಂದು ಮಾತ್ರೆ ಸಿಗತ್ತಂತೆ, ಅದರಿಂದನೂ ಡ್ರಗ್ಸ್ ಎಲ್ಲ ಮಾಡಿಕೊಂಡು ತಮ್ಮ ಕೈಗೆ ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ವಯಸ್ಸಿಗೆ ಬಂದಿರೋ ಹುಡುಗರು, ಹಾಗೂ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಥೀಮ್ ಮೇಲೆ ಈ ಸಿನಿಮಾನ ಮಾಡಿದ್ದಾರೆ. ಸೊ ಈ ಸಿನಿಮಾ ಫೈನಲಿ ಅದನ್ನೇ ಹೇಳಕ್ಕೆ ಹೋಗೋದು, ಡ್ರಗ್ಸ್ ಮಾಫಿಯಾನ ಸ್ಟಾಪ್ ಮಾಡಬೇಕು, ಆ ಮಕ್ಕಳ ಭವಿಷ್ಯವನ್ನು ಉದ್ಧಾರ ಮಾಡಬೇಕು ಅನ್ನೋ ಒಂದು ಥೀಮಲ್ಲಿ ದುನಿಯಾ ವಿಜಯ್ ಅವರು ಈ ಸಿನಿಮಾನ ನಿರ್ದೇಶಿಸಿದ್ದಾರೆ. ಹಾಗೂ ಈ ಚಿತ್ರದಲ್ಲಿ ಇನ್ನೊಂದು ಹೈಲೈಟ್ ಏನಪ್ಪ ಅಂದರೆ, ಹೊಸ ಒಂದು ವಿಲನ್ ಸಿಕ್ಕಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ. ವಿಲನ್ ಪಾತ್ರದಲ್ಲಿ ಡ್ರ್ಯಾಗನ್ ಮಂಜು ಅನ್ನೋ ಒಂದು ಪಾತ್ರದಲ್ಲಿ ಒಬ್ಬರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಅವರಿಗೆ ಆ ಪಾತ್ರ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗಿದೆ. ಹಾಗೂ ಅವರು ಮತ್ತು ದುನಿಯಾ ವಿಜಯ್ ನಡುವೆ ಇರುವಂತಹ ಆ್ಯಕ್ಷನ್ ಸೀಕ್ವೆನ್ಸ್, ಹಾಗೂ ಚರಣ್ ರಾಜ್ ಅವರು ಇದರ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಾರೆ. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾದಲ್ಲಿ. ಸೊ ಈ ಚಿತ್ರದಲ್ಲಿ ಒಂದು ಪೊಲೀಸ್ ಆಫೀಸರ್ ಪಾತ್ರದಲ್ಲಿ, ಲೇಡಿ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಪ್ರಿಯಾ ಅನ್ನೋರೊಬ್ಬರು ನಟಿಸಿದ್ದಾರೆ. ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಅವರ ಡೈಲಾಗ್ಸಿಗೆ ವಿಷುವಲ್ ಮತ್ತು ಶಿಳ್ಳೆಗಳು ಬೀಳೋದಂತೂ ಗ್ಯಾರಂಟಿ. ಸೊ ಅವ್ರ ಪಾತ್ರನೂ ಕೂಡ ತುಂಬ ಹೈಲೈಟ್ ಆಗಿದೆ ಈ ಸಿನಿಮಾದಲ್ಲಿ. ಹಾಗೂ ರಂಗಾಯಣ ರಘು ಮತ್ತು ಅಚ್ಯುತ್ ರಾವ್ ಮತ್ತು ಇನ್ನಿತರ ಪೋಷಕ ಕಲಾವಿದರು ತಮ್ಮ ಪಾತ್ರಗಳನ್ನು ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಸೊ ಈ ಚಿತ್ರನ ನೀವು ನೋಡ್ಬೋದು. ಬಟ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳು ನೋಡಬಾರ್ದು ಅಂತ ಹೇಳ್ತೀನಿ ನಾನು. ಅಂದರೆ ಲೆಸ್ ದೆನ್ 10 ಇಯರ್ಸ್ ಅಥವಾ 13 ಇಯರ್ಸ್ ಕೆಳಗಿರೋ ಮಕ್ಕಳು ನೋಡೋದು ಅಷ್ಟು ಸೂಕ್ತ ಅಲ್ಲ. ಯಾಕಂದರೆ ತುಂಬ ಬ್ಲಡ್ ಶೆಡ್ಡು ಮತ್ತು ವೈಲೆನ್ಸ್ ಇದೆ ಸಿನಿಮಾದಲ್ಲಿ. ಸೊ ನೀವು ಫ್ಯಾಮಿಲಿ ಎಲ್ಲ ಅಡಲ್ಟ್ಸ್ ಕೂತ್ಕೊಂಡು ನೋಡೋದಾದರೆ ನೋಡ್ಬೋದು. ಬಟ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ತೋರಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ತಾ ಈ ಚಿತ್ರದ ರಿವ್ಯೂ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.